ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಮೊದಲನೇ ವಿಡಿಯೋ ನನ್ನ ಹೊಸ ಬೈಕ್ BMW G310 RR ಜೊತೆ. ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ಇದೇ ಗಾಡಿ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಈಗ ನಾನು ಇರೋ ಡಿಸ್ಟಿಕಲ್ಲಿ ಎಂಟೈರ್ ಡಿಸ್ಟಿಕಲ್ಲಿ 3 ಗಾಡಿ. ಅದರಲ್ಲೂ ನಾನು ಮುಂಚೆ GT ಅಥವಾ ಇಂಟರ್ಸೆಪ್ಟರ್ ನೋಡೋಣ ಅಂದ್ಕೊಂಡೆ. ತುಂಬ ಜನ ತಗೊಂಡಿರೋ ಕಾರಣಕ್ಕೆ ನಾನು ಯೂನಿಕ್ ಆಗಿರಲಿ ಅನ್ನೋ ಕಾರಣಕ್ಕೆ ಇದೊಂದು ಯೂನಿಕ್ ಪೀಸ್ನ ನಾನು ಗಾಡಿ ತೊಗೊಂಡಿದ್ದೀನಿ. ಆಮೇಲೆ ಇದ್ರ ಸೀಟ್ ಹೈಟ್ ಬಂದ್ಬಿಟ್ಟು 811 mm ಇದೆ. ವೀಲ್ ಬೇಸು 1365 mm ಇದೆ. ಈಗ ಕಂಫರ್ಟ್ ನೋಡೋದಾದರೆ ಹಿಂದೆ ಪೀಲಿಯನ್ ಸೀಟು ತುಂಬ ಹಾರ್ಡ್ ಇದೆ, ಅಷ್ಟಾಗಲ್ಲ. ಆದರೆ ಡ್ರೈವರ್ ಸೀಟ್ ಮಾತ್ರ ಸ್ವಲ್ಪ ಸಾಫ್ಟ್ ಇದೆ, ಕಂಫರ್ಟೇಬಲ್. ಆಮೇಲೆ ವೀಲ್ ಸೆಕ್ಷನ್ ನೋಡೋದಾದರೆ ಫ್ರಂಟ್ ಟೈರು 110/70, ರೇಯರು 150/60 ಇದೆ. ಆಮೇಲೆ ಇದಕ್ಕೆ ಯಾವುದೇ ರೀತಿ ಕ್ವಿಕ್ ಶಿಫ್ಟರ್ ಬರಲ್ಲ. ಆಮೇಲೆ ಮಿರರ್ಸ್ ಬಗ್ಗೆ ಹೇಳೋದಾದರೆ ಸ್ವಲ್ಪ ವೈಬ್ರೇಷನ್ ಬರುತ್ತೆ. ಆಮೇಲೆ ಇದಕ್ಕೆ ಫ್ಯೂಲ್ ಕೆಪಾಸಿಟಿ ಬಂದು 11 ಲೀಟರ್ಸ್ ಫ್ಯೂಲ್ ಟ್ಯಾಂಕು. ಒಂದು ಆ್ಯಾವ್ರೇಜ್ 60 ಮತ್ತು 80 ಕ್ರೂಸ್ ಮಾಡ್ಕೊಂಡು ಹೋದರೆ ಬರುತ್ತೆ. ಒಂದು 35-38 ಎಲ್ಲ ಕ್ಲೈಮ್ ಮಾಡಿದ್ದೀನಿ. ಆಮೇಲೆ ಇದ್ರದ್ದು ನಾನೀಗ 5'9" ಇದ್ದೀನಿ ಹೈಟು. ನನಗೆ ಆರಾಮಾಗಿ ಫ್ಲ್ಯಾಟ್ ಫುಟ್ ಆಗುತ್ತೆ ಈ ಗಾಡಿ ಮಾತ್ರ. ಆಮೇಲೆ ಶಾರ್ಟ್ ಇರ್ತೀವಿ, ಆಗಲ್ಲ ಅಂತ ಅಂದ್ಕೊಬೇಡಿ. ಒಂದು 5'9" ಇರೋರಿಗೆಲ್ಲ ನನ್ನಂತರ ನೋಡಿ ಕರೆಕ್ಟಾಗಿ ಕಾಲು ಫ್ಲ್ಯಾಟ್ ಫುಟ್ ಆಗುತ್ತೆ, ಕೂತ್ಕೋಬೋದು. ಅಂದರೆ ಇವಾಗ ರೈಡಿಂಗ್ ಪೋಸ್ಚರ್ ಬರೋದಾದರೆ ಹಿಂದಕ್ಕೆ ನಾವು ಸ್ವಲ್ಪ ಈ ಥರ ಪೂರ್ತಿ ಹಿಂದಕ್ಕೆ ಹೋಗಿ ಕೂತ್ಕೋಬೇಕಾಗತ್ತೆ. ಆವಾಗ ನಿಮಗೆ ವಿಂಡ್ ಬ್ಲಾಸ್ಟು ಎಲ್ಲ ವೈಸರ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ವಿಂಡ್ ಬ್ಲಾಸ್ಟ್ ಎಲ್ಲ ಅಷ್ಟಾಗಲ್ಲ. ರೈಡಿಂಗ್ ಡೈನಾಮಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ರೈಡಿಂಗ್ ಟ್ರಯಾಂಗಲ್ ಎಲ್ಲ. ಆಮೇಲೆ ಮೇಯ್ನಾಗಿ ಏನು ಗೊತ್ತಾ, ಈ ಲೋಗೋಗೋಸ್ಕರ ನಾವು ಕೊಟ್ಟಿರೋದು ಅದೆಲ್ಲ ದುಡ್ಡು. ಆಮೇಲೆ ಗಾಡಿ ನಾನು ಫಸ್ಟ್ ಟೈಮ್ ನೋಡಿದಾಗ ಲುಕ್ಸ್ ಅಷ್ಟೇ ಇರೋದು, ಪವರ್ ಏನು ಅಷ್ಟೇ ಇರಲ್ಲ ಅಂದ್ಕೊಂಡಿದ್ದೆ. ಪವರ್ ಪರವಾಗಿಲ್ಲ, ಚೆನ್ನಾಗೇ ಇದೆ ಕಂಪ್ಯಾರಿಟಿವ್ಲಿ. ಈಗ ಗಾಡಿದು ಸೌಂಡ್ ನೋಡೋಣ ಬನ್ನಿ, ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಇದು ರೇರ್ ಸಸ್ಪೆನ್ಷನ್ ಬಂದು ತುಂಬ ಚೆನ್ನಾಗಿದೆ, ಅಡ್ಜಸ್ಟೇಬಲ್ಲು. ಫ್ರಂಟ್ ಸೈಡ್ ಬಂದರೆ ಗೋಲ್ಡನ್ UST ಫೋಕ್ಸು 41 mm ಬಂದಿದೆ. ಮತ್ತು ಇದು ಇಂಜಿನ್ ಬಂದುಬಿಟ್ಟು ರಿವರ್ಸ್ ಇಂಕ್ಲೈನ್ಡ್ ಇಂಜಿನ್ ಅಂತ. ಬಾಕಿ ಗಾಡಿಗಳೆಲ್ಲ ಫ್ರಂಟ್ ಫೇಸ್ಡ್ ಇಂಜಿನ್ ಆಗಿರುತ್ತೆ, ಇದು ರಿವರ್ಸ್ ಇಂಕ್ಲೈನ್ಡು. ಇದು ಸಿಂಗಲ್ ಸಿಲಿಂಡ್ರು ವಾಟರ್ ಕೂಲ್ಡ್ 4 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ. ಮತ್ತು ಇದ್ರ ಮೇಯ್ನ್ ಒಂದು ಚೆನ್ನಾಗಿಲ್ಲದೆ ಇರೋ ವಿಚಾರ ಅಂದರೆ ಇದು ಸೈಲೆನ್ಸರು ಅಷ್ಟೇನು ಚೆನ್ನಾಗಿಲ್ಲ. ಆಮೇಲೆ ಗ್ರ್ಯಾಬ್ ರೈಲ್ಸ್ ಹಿಂದ್ಗಡೆ ಸಪೋರ್ಟಿವ್ ಚೆನ್ನಾಗೇ ಇಲ್ಲ. ಹಿಂದೆ ಕೂತವ್ರಿಗೆ ಅಷ್ಟು ಸಪೋರ್ಟ್ ಆಗಿರಲ್ಲ, ಯಾಕೆಂದರೆ ನಾನು ಥ್ರಾಟಲ್ ಕೊಟ್ಟ ತಕ್ಷಣ ನನ್ನ ಫ್ರೆಂಡ್ಸ್ ಎಲ್ಲ ಹಿಂದೆನೇ ಮೂವ್ ಆಗಿದ್ರು. ಮತ್ತು ಇದ್ರ ಫ್ರಂಟ್ ಲುಕ್ ಕಡೆ ಬರೋದಾದರೆ ವೈಸರ್ ಒಳ್ಳೆ ಪ್ಲೇಸಲ್ಲಿ ಕೊಟ್ಟಿದ್ದಾನೆ, ವಿತ್ ನಂಬರ್ ಪ್ಲೇಟ್ ಆಲ್ಸೋ. ಆಮೇಲೆ ಇದ್ರದ್ದು ಮಿರರ್ಸು ಅನ್ಫೋಲ್ಡ್ ಮಾಡ್ಬೋದು. ವೈಬ್ರೇಷನ್ಸ್ ಹೆಡ್ಲೈಟ್ಸ್ ವಿಚಾರಕ್ಕೆ ಬಂದರೆ ಇದು ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಅಂತ. ಹೈ ಬೀಮು ಲೋ ಬೀಮು ಎರಡು ಇದರಲ್ಲೇ ಆಗುತ್ತೆ, ಮತ್ತು ಪಾಸಿಂಗ್ ಲೈಟು ಇದರಲ್ಲೇ ಬಂದುಬಿಡುತ್ತೆ. ಆಮೇಲೆ ಇದ್ರ ಇಂಡಿಕೇಟರು ಈ ಥರ ಕೆಳಗೆ ಈ ಪೋರ್ಷನಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ನೋಡ್ಬೋದು. ಆ ಕಡೆ ಬರುತ್ತೆ. ಆಮೇಲೆ ಹಜಾರ್ಡ್ ಲೈಟ್ಸು ಅಲ್ಲೇ ಕೊಟ್ಟಿದ್ದಾನೆ, ಮೇಲ್ಗಡೆ ಸ್ವಿಚ್ಚು, ಅದು ಚೆನ್ನಾಗಿದೆ, ಪರವಾಗಿಲ್ಲ ನೋಡಿ. ಆಮೇಲೆ ಇದ್ರದ್ದು ಟೈಲ್ ಲೈಟ್ ಬಂದುಬಿಟ್ಟು ಇದು ಕೋಬ್ರಾ ಇನ್ಸ್ಪೈರ್ಡ್ ಡಿಸೈನ್ ಅಂತೆ, ಕಂಪ್ನಿಯವ್ರು ಹೇಳೋ ಪ್ರಕಾರ. ಪರವಾಗಿಲ್ಲ, ಇದು ಲುಕ್ ಚೆನ್ನಾಗಿ ಹಿಂದೆಯಿಂದ ಕೊಡ್ತಾ ಇದೆ. ಒಟ್ಟಿನಲ್ಲಿ ನಿಮ್ಗಳಲ್ಲಿ ಎಷ್ಟು ಜನಕ್ಕೆ ಇದು ಲುಕ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಂಗೆ ಈಗ ಬನ್ನಿ. ಆಮೇಲೆ ಈ ಗಾಡಿದು ಡ್ಯಾಶ್ ಬೋರ್ಡ್ ನಿಮಗೆ ತೋರಿಸ್ಬೇಕು. ಡ್ಯಾಶ್ ಬೋರ್ಡ್ ನಿಮ್ಗೆ ಯಾವುದೇ ರೀತಿ ಕಾಣುತ್ತೆ ಅಂದರೆ ನೋಡಿ, BMW ಮೋಟೋ ರೋಡ್ ಅಂತ ಬರುತ್ತೆ. ಆಮೇಲೆ ಹೀಗೆ ಮೇಲೆ ಒಂದ್ಸರಿ ಕೂತು ಸ್ಟ್ಯಾಂಡ್ ತೆಗೆದು ತೋರಿಸ್ತೀನಿ ತಡೀರಿ. ಈಗ ಇಲ್ಲಿ ನೋಡಿ, ಇದರಲ್ಲಿ ನಿಮಗೆ ಏನೇನು ಕೊಟ್ಟಿದ್ದಾನೆ ಅಂದರೆ, ಇದು ಅರ್ಬನ್ ಮೋಡು, ಇದು ನಿಮಗೆ ರೈನ್ ಮೋಡ್ ಸಿಗುತ್ತೆ. ಆಮೇಲೆ ಇದು ಸ್ಪೋರ್ಟ್ಸ್ ಮೋಡು, ಆಮೇಲೆ ಇದು ಟ್ರ್ಯಾಕ್ ಮೋಡು, ಆಮೇಲೆ ಇದು ಅರ್ಬನ್ ಮೋಡ್. ನಿಮಗೆ ರೈನ್ ಮೋಡಲ್ಲಿ ಈ ಥರ ಡಿಸ್ಪ್ಲೇ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ. ಆಮೇಲೆ ನಿಮಗೆ ಇದೆಲ್ಲ ಇಲ್ಲಿ ತೋರಿಸುತ್ತೆ, ಲೋ ಫ್ಯೂಲ್ ಎಷ್ಟಿದೆ, ಕ್ಯೂಲ್ ಸ್ವಿಚ್ಚು, ಆಮೇಲೆ ಟಾಪ್ ಸ್ಪೀಡ್ ಎಷ್ಟು ಹೊಡೆದಿದೆ, ಫ್ಯೂಲ್ ರೇಂಜು, ಕೂಲ್ ಆ್ಯಂಡ್ ಟೆಂಪ್ರೇಚರ್, ಓಡೋಮೀಟರ್, ಅದೆಲ್ಲ ನೀವು ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಬೋದು. ಸ್ಪೋರ್ಟ್ಸ್ ಮೋಡಲ್ಲಿ ಇದು ಡಿಸ್ಪ್ಲೇ ಈ ಥರ ಚೇಂಜ್ ಆಗುತ್ತೆ ನಿಮಗೆ. ಆಮೇಲೆ ಇಲ್ಲಿ ABS ಕಿಕ್ಕಿಂಗ್ ಆಗ್ತಿರೋದು ತೋರಿಸ್ತಾ ಇರುತ್ತೆ. ಆಮೇಲೆ ಇಲ್ಲಿ ಫ್ಯೂಲ್ದು, ಆಮೇಲೆ ಪಾಸಿಂಗು, ಆಮೇಲೆ ಇಂಡಿಕೇಟರ್ಸು, ಆಮೇಲೆ ಇಂಜಿನ್ ಇದ್ರದ್ದು, ಆಮೇಲೆ ಇಲ್ಲಿ ಬ್ಯಾಟ್ರಿದನ್ನು ತೋರಿಸ್ತಾರೆ. ಮತ್ತು ಇದ್ರ ಕೀ ನೋಡೋದಾದರೆ ಈ ಥರ ಬರುತ್ತೆ. ಇದಕ್ಕೆ ಒಂದು ಕೀ ಬಂದು ಸಮೇತ ಕೊಟ್ಟಿರಲಿಲ್ಲ, ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಮೈಲೇಜ್ ತೋರಿಸೋದಾದರೆ ನಂದೀಗ 34 ಬಂದಿದೆ.
ಅಂದರೆ ನನಗೆ ಸಿಟಿ ಲಿಮಿಟ್ಸಲ್ಲಿ ಓಡಾಡ್ತಿದ್ದೀನಿ, ಹಾಗಾಗಿ 34 ಬಂದಿದೆ. ಹೈವೇಗೆ ತಗೊಂಡೋಯ್ತು ಅಂದರೆ ಇಲ್ಲಿ ಮೇಲ್ಗಡೆ ಒಂದು ಫೋಟೋ ಹಾಕ್ತೀನಿ ನೋಡಿ, ಅದರಲ್ಲಿ ಎಷ್ಟು ಕ್ಲೇಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಗಾಡೀಲಿ ಇನ್ನೊಂದು ಏನು ಅಂದರೆ ಹೊಸ ಒಂದು ಫೀಚರ್ ಇದೆ, GTT ಅಂತ, ಗ್ಲೈಡ್ ಥ್ರೂ ಟ್ರಾಫಿಕ್ ಅನ್ನೋ ಒಂದು ಟೆಕ್ನಾಲಜಿ ಕೊಟ್ಟಿದ್ದಾನೆ. ಅದು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸ್ಟಾರ್ಟ್ ಆಗಿದೆ ಗಾಡಿ, ನ್ಯೂಟ್ರಿಗೆ ಹಾಕ್ತೀನಿ, ಫಸ್ಟ್ ಗೇರು ಬಿಡ್ತಾ ಹೋದರೆ ಅದೇ ಮೂವ್ ಆಗ್ತಾ ಹೋಗುತ್ತೆ ನೋಡಿ. ಅನಿಸ್ತಿದೆ ನೋಡಿ. ನಾನು ರೋಡಿಗೆ ಬಂದಿದ್ದೀನಿ, ಗ್ಲೈಡ್ ಥ್ರೂ ಟ್ರಾಫಿಕ್. ನೀವು ಬರೀ ಕ್ಲಚ್ಚಲ್ಲಿ ಆಟಾಡ್ಕೊಂಡು ಹೋಗ್ಬಿಟ್ರೆ ಸಾಕಿನ್ನ ಈ ಗಾಡಿದು. ಹಿಂಗೆ ಸೆಕೆಂಡ್ ಗೇರ್ ಹಾಕ್ತೆ, ಸೆಕೆಂಡ್ ಗೇರಿಗೆ ಶಿಫ್ಟ್ ಆಗಿದೆ, ಸೆಕೆಂಡ್ ಗೇರ್ ಸ್ಪೀಡ್ನ ರೀಚ್ ಮಾಡ್ಕೊಳುತ್ತೆ. ಥರ್ಡ್ ಗೇರಿಗೆ ಹಾಕ್ತೀನಿ, ಥರ್ಡ್ ಗೇರಲ್ಲಿ ಮೂವ್ ಆಗ್ತಿದೆ ನೋಡಿ. ಇದೊಂದು ಒಳ್ಳೆ ಯೂಸ್ಫುಲ್ ಫೀಚರ್ ಅಂತ ಕೊಟ್ಟಿದ್ದಾನೆ. ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ, ಎಷ್ಟು ಜನಕ್ಕೆ ಯೂಸ್ ಆಗಲ್ಲ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ. ನೋಡಿ, ಫೋರ್ತ್ ಗೇರ್, ಫಿಫ್ತ್ ಗೇರ್ ಸಮೇತ ಹಾಕ್ಬಿಟ್ಟಿದ್ದೀನಿ ನೋಡಿ. ಪವರ್ ಅದೇ ತಗೊಳುತ್ತೆ. ನೀವೆಲ್ಲ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಯಾವುದು ಮಾಡೋಕ್ಕೆ ಹೋಗ್ಬಿಡಿ, ತೋರಿಸ್ತಿದ್ದೀನಿ ನಿಮಗೆ ಅಷ್ಟೇ. ಸಿಕ್ಸ್ತ್ ಗೇರು ನೋಡಿ, ಸಿಕ್ಸ್ತ್ ಗೇರ್ ಹಾಕಿದ್ದೀನಿ ನೋಡಿ. ಸಿಕ್ಸ್ತ್ ಗೇರಲ್ಲಿದೆ ಗಾಡಿ. ಕ್ರೂಸ್ ಕಂಟ್ರೋಲ್ ಹೋಯ್ತು ಅಂದರೆ ಸಿಕ್ಸ್ತ್ ಗೇರಿಗೆ ಹಾಕೊಂಡು ಈ ಥರ ಕೂತ್ರೆ ಸಾಕು, ಆರಾಮಾಗಿ ಹೋಗುತ್ತೆ ಗಾಡಿ, ಸ್ಟೇಬಲ್ ಆಗಿರುತ್ತೆ ನೋಡಿ. ಮತ್ತು ಗಾಡಿ ಎಷ್ಟು ಸ್ಟೇಬಲ್ ಆಗಿದೆ ಅಂತಂದರೆ ನೀವು ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ಇದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟು, ಎಷ್ಟು ನೀಟಾಗಿ ಹೋಗುತ್ತೆ ಅಂತ. ಸಿಕ್ಸ್ತ್ ಗೇರಲ್ಲಿದೆ ಗುರು, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಹೋಗ್ತಿದೆ ಗಾಡಿ. ಆಮೇಲೆ ಈ ವಿಡಿಯೋ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಬೇಡಿ, ಯಾಕೆಂದರೆ ಇದು ನನ್ನ ಮೊದಲನೇ ವಿಡಿಯೋ. ಫಸ್ಟ್ ಟೈಮ್ ನಾನು ಈ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಸ್ವಲ್ಪ ಕಷ್ಟ ಆಯಿತು ಎಡಿಟ್ ಮಾಡೋಕ್ಕೆ. ನೋಡಿ ಗಾಡಿ ಎಷ್ಟು ನಿಂಬಲ್ ಮಾಡ್ಕೊಂಡು, ಎಷ್ಟು ಲೀನ್ ಮಾಡ್ಕೊಂಡು ಹೊಡಿಬೋದು. ಮತ್ತು ನಿಮಗೆ ಗಾಡಿ ತೂಕನೂ ಅನಿಸಲ್ಲ, ಯಾಕೆಂದರೆ ಇದು ಬರೀ 174 kg ವೆಯ್ಟ್ ಆಗುತ್ತೆ. ಸರಿ, ಹಾಗಾದರೆ ನಾನು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಂತೆ. ಗಾಡಿ ಬಗ್ಗೆ ಇನ್ನೂ ಡೀಟೇಲ್ಸ್ ಹೇಳೋದು ಬಾಕಿ ಇದೆ. ಹಾಗಾಗಿ ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ ಒಂಚೂರು.